ನಮಸ್ಕಾರ. 2024ರ ಲೋಕಸಭಾ ಚುನಾವಣೆಯ 5ನೇ ಹಂತ ಮುಗಿದಿದೆ. ಇನ್ನು 25ನೇ ತಾರೀಕು 6ನೇ ಹಂತ ಮತ್ತು 1ನೇ ತಾರೀಕಿಗೆ 7ನೇ ಹಂತದಿಂದ 4ನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶ ಬರಲಿದೆ. ಸುದೀರ್ಘವಾದ ಎರಡೂವರೆ ತಿಂಗಳದ ಈ ಚುನಾವಣೆ ಉರಿ ಬಿಸಿಲಿನಲ್ಲಿ ಇಡೀ ದೇಶದಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಸುಸಜ್ಜಿತ ವ್ಯವಸ್ಥೆಯಿಂದ ಹಾಗೂ ಆ ಜಿಲ್ಲೆಯ ಡಿ ಸಿಗಳ ನೇತೃತ್ವದಲ್ಲಿ ಮತ್ತು ಸೆಂಟ್ರಲ್ ಫೋರ್ಸಸ್, ಸ್ಟೇಟ್ ಪೊಲೀಸ್, ಬೇರೆ ಬೇರೆ ವಿಭಾಗಗಳ ಕೋಆರ್ಡಿನೇಷನ್ನಿಂದ ಈ ಸತಿ ಮಾತ್ರ ಸಕ್ಸಸ್ಫುಲ್ಲಾಗಿ ಚುನಾವಣೆ ನಡೆದಿದೆ. ಎಕ್ಸಿಟ್ ಪೋಲ್ ಇನ್ನೇನು 1ನೇ ತಾರೀಕು ಬರ್ತದೆ. ಆದರೆ ನನ್ನ ಪ್ರಕಾರ ನಾನು ಏನು ಇಡೀ ದೇಶದ ಹಲವು ಕಡೆ ನಾನು ಹೋಗಿದ್ದೆ ಕೂಡ, ಮತ್ತು ಹಲವೊಂದು ಕಡೆಯಿಂದ ಫೋನ್ ಮುಖಾಂತರ ಇಲ್ಲ ನನ್ನ ಮಿತ್ರರ ಜೊತೆ ಮಾತಾಡಿದಾಗ ನನಗೆ ಬಂದ ಅನುಭವದ ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಇಡೀ ದೇಶದ ರಾಜಕಾರಣದ ಬಗ್ಗೆ ಹೇಳಲಿಕ್ಕೆ ಬಯಸುತ್ತೇನೆ. ತೆಲಂಗಾಣದಿಂದ ಪ್ರಾರಂಭ ಮಾಡಿದರೆ ತೆಲಂಗಾಣದಲ್ಲಿ 3 ಪಕ್ಷಗಳಿದ್ವು. ಒಂದು ಕಾಂಗ್ರೆಸ್, ಒಂದು BRS ಹಾಗೂ 3ನೇದು ಭಾರತೀಯ ಜನತಾ ಪಾರ್ಟಿ. ಯಾಕೋ ಏನೋ BRS ಚುನಾವಣೆಯ ಕಣದಲ್ಲೇ ಇಲ್ಲ ಅಂತ ಅನಿಸ್ತು. ಹೀಗಾಗಿ ಇದು ನೇರ ಕಾಂಗ್ರೆಸ್ ವರ್ಸಸ್ BJP ಆಯಿತು. ಇಲ್ಲಿ ಟೋಟಲ್ 17 ಸೀಟ್ಗಳಿದ್ದಾವೆ. 17 ಸೀಟ್ಗಳಲ್ಲಿ ಈ ಸತೆ ತನ್ನ ಟ್ಯಾಲಿಯನ್ನು ಡಬಲ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. 7 ಸೀಟು ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ 10 ಸೀಟುಗಳು ಕಾಂಗ್ರೆಸ್ಸಿಗೆ ಹೋಗಲಿವೆ. BRS ಯಾವುದೇ ಸೀಟನ್ನು ಗೆಲ್ಲುವ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. 7ನೇದು 25 ಸೀಟುಗಳುಳ್ಳ ಆಂಧ್ರ ಪ್ರದೇಶದಲ್ಲಿ YSR ಕಾಂಗ್ರೆಸ್ ಹಾಗೂ TDP ಮತ್ತು TDP ಜೊತೆಗೆ NDA ಗಠಬಂಧನದ BJP ಇವರ ಮಧ್ಯೆ ನೇರ ಫೈಟ್ ಇತ್ತು. ಕಾಂಗ್ರೆಸ್ ಇಲ್ಲೂ ಕಾಣ್ತಾ ಇದ್ದಿದ್ದಿಲ್ಲ. ಹೀಗಾಗಿ YSR ಕಾಂಗ್ರೆಸ್ಸಿಗೆ 11 ಹಾಗೂ TDP ಮತ್ತು BJP ಸೇರಿ 14 ಸೀಟ್ಗಳನ್ನು ತರಬಹುದು. ಇದೊಂದು ಬೋನಸ್ ಆಗಿ NDAಗೆ ಬಂದಂಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬರೋ ಅತಿ ದೊಡ್ಡ ರಾಜ್ಯ ಅಂದರೆ ಆಸಾಮ್ನಲ್ಲಿ ಹೇಮಂತ್ ಬಿಸ್ವಾ ಅವರ ಪ್ರಖರ ವಾಗ್ಮತೆ ಮತ್ತು ಟೋಟಲ್ ಇಲೆಕ್ಷನ್ ಹಿಂದುತ್ವದ ಆಧಾರದ ಮೇಲೆ ನಡೆಸೋದ್ರಿಂದ 14 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 11ರಿಂದ 12 ಹಾಗೂ ಆಸಾಮಿನ ಒಂದು ಸ್ಟೇಟ್ ಪಾರ್ಟಿ ಇದೆ ಮತ್ತು ಕಾಂಗ್ರೆಸ್ ಇವೆಲ್ಲ ಸೇರಿ 2 ಸೀಟ್ಗಳನ್ನು ಆಸಾಮ್ನಲ್ಲಿ ಪಡಬೋದು ಅನ್ನಿಸ್ತಾ ಇದೆ. ಬಿಹಾರದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫೈಟ್ ಆಗಿತ್ತು. ಈ ಸತೆ JDU BJP ಜೊತೆ ಸೇರಿ NDA ಅಲಯನ್ಸ್ ಇತ್ತು. ಹಾಗೆ ತೇಜಸ್ವಿ ಯಾದವ್ ಮತ್ತು ಶ್ರೀ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಲಾಸ್ಟ್ ಟೈಮು ನಾವು 100% ರಿಸಲ್ಟ್ ಬಿಹಾರದಿಂದ ಪಡ್ಕೊಂಡಿದ್ವಿ. ಆದರೆ ಈ ಸತಿ ಮಾತ್ರ ಬಿಹಾರ್ನಲ್ಲಿ 29 ಸೀಟು JDU ಮತ್ತು BJPಗೆ ಬರಲಿವೆ. ಹಾಗೂ 11 ಸೀಟುಗಳು UP ಇಂಡಿ ಗಠಬಂಧನ ಅವರೇನಂತಾರೆ ಇಂಡಿ ಗಠಬಂಧನಕ್ಕೆ ಬರ್ತಿದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಕೆಲವೊಂದು ಕ್ಷೇತ್ರೀಯ ಪಕ್ಷಗಳು ಕೂಡ ಲೈಕ್ ರಾಮ್ ವಿಲಾಸ್ ಪಾಸ್ವಾನ್ ಇಲ್ಲ ಲೋಚಪಾ ಅಂತ ಹೇಳ್ತೀವಿ, ಲೋಕ್ ಜನಶಕ್ತಿ ಪಾರ್ಟಿ ಇವೆಲ್ಲ ಸೇರಿ ಸುಮಾರು ಒಂದು 29 ಸೀಟ್ಗಳು ಬಿಹಾರ್ನಲ್ಲಿ BJPಗೆ ಮತ್ತು NDAಗೆ ಮತ್ತು 11 ಸೀಟ್ಗಳು ಇಂಡಿಗೆ ಟ್ರಾನ್ಸ್ಫರ್ ಆಗೋ ಕಾಣಿಸ್ತಾ ಇದೆ. ಅದರಂತೆ ಛತ್ತೀಸ್ಗಢನಲ್ಲಿ ಕ್ಲೀನ್ ಸ್ವೀಪ್ ಆಗೋ ಎಲ್ಲ ಲಕ್ಷಣಗಳು 11 ಸೀಟ್ನಲ್ಲಿ 11 ಬರ್ಬೋದು. 11 ಬಂದಿಲ್ಲ ಆದರೂ ಕೂಡ 9 ಸೀಟ್ಗಳು ಮಾತ್ರ ಛತ್ತೀಸ್ಗಢನಲ್ಲಿ NDA ಗಠಬಂಧನ್ಗೆ ಸಿಗುವ ಕಾಣಿಸ್ತಾ ಇದೆ. ಅದಾದ ನಂತರ ಗುಜರಾತ್ನಲ್ಲಿ ಟ್ರೆಡಿಷ್ನಲಿ ಇಟ್ಸ್ ಎ ಟೋಟಲ್ BJP ಬೆಲ್ಟು. ಯಾವುದೇ ಥರ ಆಮ್ ಆದ್ಮಿ ಪಾರ್ಟಿ ಆಗಲಿ ಅವರು ವೋಟ್ ಶೇರ್ ಒಂದು 10% 12% ಮಾಡಿದರೂ ಕೂಡ ಕಾಂಗ್ರೆಸ್ಸಿನ ಟೋಟಲ್ ಡಿಸ್ಇಂಟಿಗ್ರೇಷನ್ ಆಗಿ ಕಾಂಗ್ರೆಸ್ನಲ್ಲಿ ಯಾವುದೇ ಥರ
ಒಗ್ಗಟ್ಟು ಇರಲಾರ್ದಂತೆ ಒನ್ ಸೈಡೆಡ್ ಮ್ಯಾಚ್ ಏನು ಹೇಳ್ತಾವಲ್ಲ ಆ ಥರ 26-0 ಗುಜರಾತ್ನಲ್ಲಿ ನಾವು ಗೆಲ್ತಾ ಇದ್ದೇವೆ. ಹರಿಯಾಣ ಬಂದುಬಿಟ್ಟು ಹರಿಯಾಣದಲ್ಲಿ 10 ಸೀಟ್ಗಳಿದ್ದಾವೆ. 1.5-2 ತಿಂಗಳ ಹಿಂದೆ ಅದು 10ಕ್ಕೆ 10 ಸೀಟ ಲೈಕ್ ಲಾಸ್ಟ್ ಟೈಮ್ ನಾವೇನು ಗೆದ್ದಿದ್ವಿ ಅದೇ ಥರ ಈ ಸತಿ ಗೆಲ್ಲಬಹುದು ಅಂತ ಆಗಿತ್ತು. ಆದರೆ JJP ಮಿತ್ರ ಪಕ್ಷ BJPದು JJP NDAದಿಂದ ಹೊರಗೆ ಬರೋದ್ರಿಂದ ಹಾಗೂ INLD ಪ್ರಖರವಾಗಿ ರೋಹ್ತಕ್ ಭಾಗದಲ್ಲಿ ಫೈಟ್ ಕೊಡೋದ್ರಿಂದ 7 ಸೀಟು ನಮಗೆ ಈ ಸತೆ BJPಗೆ ಬರ್ತಾ ಅಂತ ಕಾಣಿಸ್ತಾ ಇದೆ. ಮತ್ತು 3 ಸೀಟು JJP ಇಲ್ಲ INLD ಅಥವಾ ಕಾಂಗ್ರೆಸ್ಸಿಗೆ ಹೋಗ್ಬೋದು. ಅದಾದ ನಂತರ ಹಿಮಾಚಲ್ ಪ್ರದೇಶದಲ್ಲಿ 4 ಸೀಟ್ಗಳಿದ್ದಾವೆ. 4 ಸೀಟು ಕೂಡ ಲಾಸ್ಟ್ ಟೈಮ್ ನಾವು ಗೆದ್ದಿದ್ವಿ. ಆದರೆ ಈ ಸತೆ 3 ಸೀಟ್ಗಳು ನಾವು ಗೆಲ್ತಾ ಇದ್ದಾವೆ. 1 ಸೀಟು ಫಿಲ್ಮ್ ಹೀರೋಯಿನ್ ವರ್ಸಸ್ ವೀರಭದ್ರೇಶ್ವರ್ ಅವರ ಮಗ ಇದೇನು ಕಂಗನಾ ರಾವತ್ ನಿಂತಿತ್ತಲ್ಲ, ಅಲ್ಲಿ ತುಂಬ ಟಫ್ ಫೈಟ್ ಇದೆ. ಆ ಟಫ್ ಫೈಟ್ನಲ್ಲಿ ರಾಜಮಂಥನದ ತುಂಬ ಹೋಲ್ಡ್ ಇರೋದ್ರಿಂದ 1 ಸೀಟು ಈ ಸತಿ ಹಿಮಾಚಲದಲ್ಲಿ ನಾವು ಕಳ್ಕೋತೇವೆ ಅಂತ ಅನ್ನಿಸ್ತಾ ಇದೆ. ಅದೇ ಥರ ಜಾರ್ಖಂಡ್ನಲ್ಲಿ ನೋಟಿನ ಅಂಬಾರವೇ ಜನರಿಗೆಲ್ಲ ಕಾಣ್ತು. ಜಾರ್ಖಂಡ್ನಲ್ಲಿ ಸೊರೇನ್ ಅವರ ಅರೆಸ್ಟ್ ಆಯಿತು. ಆನಂತರ ಸುಮಾರೆಲ್ಲ ಪೊಲಿಟಿಕಲ್ ಟರ್ಮಾಯಿಲ್ ಆಗೋದ್ರಿಂದ ಜಾರ್ಖಂಡ್ನಲ್ಲಿ ಒಂದು 13 ಸೀಟ್ಗಳು 14ರಲ್ಲಿ BJPಗೆ ಬಂದು 1 ಸೀಟು ಇಂಡಿಯಾ ಅಲಯನ್ಸ್ಗೆ ಹೋಗೋಂಥ ಕಾಣಿಸ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ನೋಡಿ ಜನ ಎಲ್ಲ ಅಂತಾರೆ 24, 22, 21, 20, ಆಮೇಲೆ ಕಾಂಗ್ರೆಸ್ಸಿಗೆ 8, 6 ಅಂತ. ನನ್ನ ಅಸೆಸ್ಮೆಂಟ್ ಪ್ರಕಾರ ಇದು ನಂಬಬಹುದು ಇಲ್ಲ ಬಿಡ್ಬೋದು. ಆದರೆ 16 ಸೀಟು BJPಗೆ, 12 ಸೀಟು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾವೆ. ಇದರ ಮೇನ್ ಕಾರಣ ಅಂತಂದರೆ ಗ್ಯಾರಂಟಿ ಫ್ಯಾಕ್ಟರ್ ಸಿದ್ದರಾಮಯ್ಯ ಅವ್ರದ್ದು ಕೆಲವೊಂದು ಕ್ಷೇತ್ರದಲ್ಲಿ ವರ್ಕ್ ಆಗಿದೆ. 7ನೇ ತಾರೀಕು ಚುನಾವಣೆ ಆದಾಗ 8, 9, 10 ಹಿಂಗೆ ಅನ್ನಿಸ್ತಾ ಇತ್ತು. ಅದು ಸ್ಲೋಲಿ ಫೀಡ್ಬ್ಯಾಕ್ ತೊಗೊಂಡಾಗ 16 BJP, 12 ಕಾಂಗ್ರೆಸ್ ಅಂತ ನಂಗೆ ಅನ್ನಿಸ್ತಾ ಇದೆ. ಕೇರಳದಲ್ಲಿ ಹೇಳ್ತಾ ಇದ್ರು ತಿರುವನಂತಪುರಂ ಹಾಗೂ ತ್ರಿಶೂರ್ನಲ್ಲಿ BJP ತನ್ನ ಬಾವುಟನ ಹಚ್ಚಬೋದಂತ. ಯಾವುದೇ ಸೀನು ನನಗೆ ಅನ್ನಿಸ್ತಾ ಇಲ್ಲ. ಇನ್ಕ್ಲೂಡಿಂಗ್ ವಯನಾಡ್ಲಿಂದ ಹಿಡ್ಕೊಂಡು 20ಕ್ಕೆ 20 ದೋ ದೇ ಆರ್ ಫೈಟಿಂಗ್ ಇನ್ ಅದರ್ ಸ್ಟೇಟ್. ಬಟ್ ಇನ್ ಕೇರಳ ಕಾಂಗ್ರೆಸ್ಸು ಮತ್ತು ಕಮ್ಯುನಿಸ್ಟರ ಮಧ್ಯೆ ತೀರಾ ಪೈಪೋಟಿ ನಡೆದರೂ ಕೂಡ ಇದನ್ನು ಪರಿಗಣಿಸೋದು ನಾವು ಇಂಡಿಯಾ ಅಲಯನ್ಸ್ಗೆ ಮಾತ್ರ. ಹೀಗಾಗಿ 20ಕ್ಕೆ 20 ನಮಗೆ ಕೇರಳದಲ್ಲಿ ಇಂಡಿಯಾ ಅಲಯನ್ಸ್ಗೆ ಹೋಗ್ತದೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಮಧ್ಯಪ್ರದೇಶದಲ್ಲಿ छिंदवाड़ा ಅಂದರೆ ಯಾರು ನಮ್ಮ ಅಲ್ಲಿಯ ಕಮಲ್ನಾಥ್ ಅವರ ಮಗ ನಕುಲ್ನಾಥ್ ಅವನದೊಂದು ಸೀಟು ಮತ್ತು ಒಂದು ಚಂಬಲ್ ಗ್ವಾಲಿಯರ್ ರೀಜನ್ನಲ್ಲಿ 1 ಸೀಟು. ಇವು 2 ಸೀಟ್ಗಳನ್ನ ಬಿಟ್ಟರೆ 27ಕ್ಕೂ BJP ಹಾಗೂ 2 ಸೀಟ್ಗಳು ಕಾಂಗ್ರೆಸ್ ಪಡೀತದೆ ಅಂತ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಇದು ಕ್ಲೀನ್ ಸ್ವೀಪ್ ಇತ್ತು. ಈ ಸತಿ ಮಾತ್ರ 2 ಸೀಟು ಇಂಡಿ ಗಠಬಂಧನ್ಗೆ ಹೋದಂಗೆ ಅನಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಾತ್ರ ತುಂಬ ಸ್ಟ್ರೇಟ್ ಫೈಟ್ ಆಗಿದೆ, ಒಳ್ಳೆ ಫೈಟ್ ಆಗಿದೆ. ನಾವು ಲಾಸ್ಟ್ ಟೈಮು 48ರಲ್ಲಿ 41 ಸೀಟು BJP ತೊಗೊಂಡಿತ್ತು. ಆದರೆ ಈ ಸತಿ ಮಾತ್ರ 14 ಸೀಟು ಅಜಿತ್ ಪವಾರ್ NCP, ಆನಂತರ ಏಕನಾಥ್ ಶಿಂದೆ ಶಿವಸೇನೆ ಹಾಗೂ ದೇವೇಂದ್ರ ಫಡ್ನವೀಸ್ ಅವರ BJP ಇವೆಲ್ಲ ಸೇರಿ 14-15 ಸೀಟ್ಗಳು ಮಾತ್ರ ಇವ್ರಿಗೆ ಸಿಗ್ತಾ ಇದ್ದಾವೆ. ಮಿಕ್ಕಿದ ಟೋಟಲ್ 34 ಸೀಟು, 34 ಸೀಟು ಇಲ್ಲಿ ಇಂಡಿಯಾ ಅಲಯನ್ಸಸ್ಗೆ, ಅಂದರೆ ಬಾಳಾಸಾಹೇಬ್ ಮಗ ಉದ್ಧವ್ ಠಾಕ್ರೆ, ಆ ಥರ ಶರದ್ ಪವಾರ್ ಮತ್ತು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದಾವೆ. ಆದರೆ ಮೇನ್ ಕಾರಣ ಅಂತಂದರೆ ಟಿಕೆಟ್ ಘೋಷಣೆ ಆಗೋದು ಲೇಟು. ಆನಂತರ ಶರದ್ ಪವಾರ್ ಅವರ ವಿರುದ್ಧ, ಅವರು ವಯಸ್ಸಾದವರು, ಅವ್ರ ವಿರುದ್ಧ ತುಂಬ ಕೀಳಾಗಿ ಮಾತಾಡಿದ್ದು. ಮತ್ತು ಮಹಾರಾಷ್ಟ್ರದ ಜನತೆಯಲ್ಲಿ ಇನ್ನೂ ಅನ್ನಿಸ್ತಾ ಇದೆ ಅದೇ ನಮ್ಮ ಧನುಷ್ಯ ಬಾಣ ಚಿಹ್ನ ಶಿವಸೇನೆದಿತ್ತು, ಅದು ಕಿತ್ಕೊಂಡು ಇದಕ್ಕೆ ಹೋಯ್ತು, ಯಾರಿಗೆ, ಏಕನಾಥ್ ಶಿಂದೆ ಅವ್ರಿಗೆ. ಆಮೇಲೆ ಧೋಕಾ ದಿಯಾ ಅಂತ ಹೇಳೋದ್ರಿಂದ ಆಮೇಲೆ ಸರಿಯಾಗಿ
ಕೋಆರ್ಡಿನೇಷನ್ ಬಿಟ್ವೀನ್ 3 ಫ್ಯಾಕ್ಷನ್. ಆಮೇಲೆ ಚಿಹ್ನೆಗಳು ಕೂಡ ತುಂಬ ಇದ್ದವು. ಧನುಷ್ ಬಾಣ ಇತ್ತು, ಘಡಿಯಾಳ ಇತ್ತು, ತುತಾರಿ ಇತ್ತು, ಆನಂತರ ನಮ್ಮ ಮಶಾಲ್ ಇತ್ತು, ಆನಂತರ ಕಮಲ ಇತ್ತು, ಆನಂತರ ಹಸ್ತ ಇತ್ತು. ಇದರ ಕನ್ಫ್ಯೂಷನ್ನಲ್ಲಿ ಕೂಡ ಏನಾದರೂ ಕೂಡ ಒಂದು ಹಂತದ ನೆಗೆಟಿವ್ ಇಂಪ್ಯಾಕ್ಟ್ ರಿಗಾರ್ಡಿಂಗ್ NDA ಅಂದರೆ BJP, ಶಿವಸೇನಾ ಶಿಂದೆ ಮತ್ತು ಶಿವಸೇನಾ NCP ಅಜಿತ್ ಕುಮಾರ್ ವಿರುದ್ಧ ಜನ ಆಕ್ರೋಶ ಹೊರಗೆ ಹಾಕಿದ್ದಾರೆ. ಅದರಿಂದ ತುಂಬ ಹಿನ್ನಡೆ ನಮಗೆ ಇದರಲ್ಲಿ ಕಾಣ್ತದೆ. ಎಲ್ಲಿ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ಆದಮೇಲೆ ಒಡಿಸ್ಸಾದಲ್ಲಿ 21 ಸೀಟ್ಗಳಿದ್ದಾವೆ. 21 ಸೀಟ್ಗಳಲ್ಲಿ ನಿನ್ನೆಯವರೆಗೇನು ನೋಡಿದರೆ ನಾವು ಏನೋ 17-18 ಬರಬಹುದು ಹಿಂಗೆ ಅನ್ನಿಸ್ತಾ ಇತ್ತು. ಆದರೆ ಸ್ಲಿಪ್ ಆಫ್ ಟಂಗ್ನಿಂದ ಅಲ್ಲಿಯ ಪುರಿಯ ಕ್ಯಾಂಡಿಡೇಟ್ ಏನೋ ಒಂದು ಜಗನ್ನಾಥದ ಬಗ್ಗೆ ಏನು ಮಾತಾಡಿದ್ರಲ್ಲ, ಆ ಕ್ಯಾಂಡಿಡೇಟಿನ ಮಾತಾಡೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಅಲ್ಲಿಯ ಸೆಂಟಿಮೆಂಟಲ್ ಹರ್ಟ್ ಆಗಿದೆ. ಆ ಸೆಂಟಿಮೆಂಟಲ್ ಹರ್ಟ್ ಆಗೋದ್ರಿಂದ ನನ್ನ ಅನಿಸಿದ ಮಟ್ಟಿಗೆ 14-15 BJP ಮತ್ತು 7 BJD. ಆದರೆ ಇಲ್ಲಿ ಇಂಡಿಯಾ ಅಲಯನ್ಸ್ಗೆ 1 ಸೀಟ್ ಸಿಗ್ತಾ ಇಲ್ಲ. ಆಮೇಲೆ ಇಲೆಕ್ಷನ್ ಮುಗಿದ ನಂತರ ಫ್ಲೋರ್ ಕೋಆರ್ಡಿನೇಷನ್ನಲ್ಲಿ ಇವರು ಮತ್ತೆ NDAಗೆ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಲಾಸ್ ಅಂಕರು ಇಲ್ಲಿ BJPಗೆ ಇಲ್ಲ. ಪಂಜಾಬ್ನಲ್ಲಿ ನೋಡಿ, ಪಂಜಾಬ್ನಲ್ಲಿ ಡಬುವಾ ಮಾಲ್ವಾ ರೀಜನ್ ಇದೆ. ಮಾಲ್ವಾ ರೀಜನ್ನಲ್ಲಿ ಏನು ಕೃಷಿ ಕಾರ್ಮಿಕರ ಸತ್ಯಾಗ್ರಹ ನಡೀತು, ಆ ಮಾಲ್ವಾ ರೀಜನ್ 9 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 80% ಏನು ರೈತರು ಕಾಲಾದರೂ ಅವರು ಮರಣ ಹೊಂದಿದ್ರು, ಇವರು ಮಾಲ್ವಾ ರೀಜನ್ನಿಂದನೇ ಇರೋದರಿಂದ, ಮಾಲ್ವಾ ರೀಜನ್ನಲ್ಲಿ 9 ಸೀಟ್ ಇರೋದರಿಂದ ನನಗೇನು ಅನ್ನಿಸ್ತಾ ಇಲ್ಲ. 4 ಕಾರ್ನರ್ ಕಾಂಟೆಸ್ಟ್ ಇದೆ. ಆಮ್ ಆದ್ಮಿ ಪಾರ್ಟಿ ಇದೆ, ಕಾಂಗ್ರೆಸ್ ಇದೆ, ಅಕಾಲಿ ದಳ ಇದೆ, ಭಾರತೀಯ ಜನತಾ ಪಾರ್ಟಿ ಇದೆ. 4 ಕಾರ್ನರ್ ಕಾಂಟೆಸ್ಟ್ನಲ್ಲಿ ಅಡ್ವಾಂಟೇಜ್ BJP ಆಗ್ತದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ನನ್ನ ಪ್ರಕಾರ 13ನಲ್ಲಿ 9 ಇಂಡಿ ಗಠಬಂಧನಕ್ಕೆ ಹೋಗಿ 2 ರಿಂದ 4 ಅಂದರೆ ಅಟ್ಲೀಸ್ಟ್ 3 to 4 ಸೀಟ್ಸ್ BJP ಇದು ಗುರ್ದಾಸ್ಪುರ್, ಅಮೃತ್ಸರ್ ಇಲ್ಲ ಪಠಾಣ್ಕೋಟ್ ಇವೇನು ಮೈದಾನಿ ಭಾಗಗಳಿದ್ದಾವೆ, ಎಲ್ಲಿ ಅರ್ಬನ್ ವೋಟಿಂಗ್ ಇದೆ, ಅಲ್ಲಿ BJP ಲುಧಿಯಾನ ಟು ದ ಎಕ್ಸ್ಟೆಂಡ್ ಭಟಿಂಡಾ ಈ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ. ಅದು ಶೋರ್ ಶಾಟ್ ಇಲ್ಲ. ಆದರೆ ಮ್ಯಾಕ್ಸಿಮಮ್ ಇಲ್ಲಿ ಇಂಡಿ ಗಠಬಂಧನೇ ಮುಂದೆ ಹೋಗ್ತಾ ಇದೆ. ತಮಿಳುನಾಡಿನಲ್ಲಿ ಭಾಳಷ್ಟು ಸಿಫಾಲಜಿಸ್ಟ್ ಹೇಳ್ತಾ ಇದ್ದಾರೆ, ಭಾಳಷ್ಟು ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಇಸ್ ಬಾರ್ ಹಮ್ ತಮಿಳ್ನಾಡು ಮೇ ಅಚ್ಚಾ ಕರೆಂಗೆ, ಅವರು ತಮಿಳ್ನಾಡು ಮೇ ಅಚ್ಚಾ ರಿಸಲ್ಟ್ ಆಯೇಗಾ. ನನ್ನ ಒಂದು ಅನಿಸಿಕೆ, ತಮಿಳ್ನಾಡಿನಲ್ಲಿ ಇನ್ನೂ ಕೂಡ ದ್ರವಿಡಿಯನ್ ಕಲ್ಚರ್ನಿಂದ ಹೊರಗೆ ಬರಲಿಕ್ಕೆ ಇದು ಒಂದು ಸನಾತನದ ವಿರುದ್ಧ ಭಾಳಷ್ಟು ಉದಯಗಿರಿ ಮಾತಾಡಿದರು, ಸ್ಟಾಲಿನ್ ಅದಕ್ಕೆ ಸಪೋರ್ಟ್ ಕೊಟ್ಟರು, ಕಾಂಗ್ರೆಸ್ ಅದಕ್ಕೆ ಬ್ಯಾಕ್ ಸಪೋರ್ಟ್ ಕೊಟ್ಟರು. ಅಂದರೂ ಕೂಡ ತಮಿಳ್ನಾಡು ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಲೆಫ್ಟಿಸ್ಟ್ ಇಲ್ಲ ರೈಟಿಸ್ಟ್ ಇಲ್ಲ ಸೆಂಟ್ರಿಸ್ಟ್ ಐಡಿಯಾಲಜಿ ಇನ್ನೂ ಬರಲಿಕ್ಕೆ ಇನ್ನೊಂದು 5-10 ವರ್ಷ ಬೇಕು. ತಮಿಳ್ನಾಡಿನಲ್ಲಿ 100% ಈ ಸತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವೋಟ್ ಶೇರ್ ಜಾಸ್ತಿ ಆಗ್ತದೆ. ಆದರೆ ಓವರಾಲ್ ಸೀಟ್ ತೊಗೊಂಡಾಗ ನನಗೆ ಕೊಯಮತ್ತೂರಿನ ಅಣ್ಣಾಮಲೈ ಅವರ ಸೀಟು ತುಂಬ ಟೈಟ್ ಫೈಟ್ ಆಗಿ ಒಂದು 50-60 ಸಾವಿರ ಓಟ್ಲಿಂದ ಅಣ್ಣಾಮಲೈ ಗೆಲ್ತಾರಂತ ಅನಿಸಿದ್ರು ಕೂಡ 1 ಸೀಟ್ ತಮಿಳುನಾಡಿನಲ್ಲಿ BJPಗೆ ಹೋಗ್ತದೆ, 38 ಸೀಟು ಇಂಡಿ ಗಠಬಂಧನಿಗೆ ಸಿಗ್ತದೆ ಅಂತ ಅನಿಸ್ತಾ ಇದೆ. ಉತ್ತರಾಖಂಡ್ನಲ್ಲಿ ಸಮಸ್ಯೆ ಏನಿಲ್ಲ. ದೇವಭೂಮಿ ಉತ್ತರಾಖಂಡ್ನಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಪೊಲಿಟಿಕಲ್ ಹೋಲ್ಡ್ ಇಟ್ಟಿದೆ. ಅದರಿಂದ 5-5 ಸೀಟ್ ಕೂಡ ಉತ್ತರಾಖಂಡ್ನಲ್ಲಿ BJPಗೆ ಸಿಗ್ತದೆ ಅಂತ ನಂಗೆ ಅನಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 80 ಸೀಟ್ ಇತ್ತು. ಲಾಸ್ಟ್ ಟೈಮು 64 ಸೀಟು BJPಗಿತ್ತು. ಮಿಕ್ಕಿದ ಮಾಯಾವತಿಗೆ 10 ಮತ್ತು 5 ಸೀಟು ಸಮಾಜವಾದಿಗಿತ್ತು. 1 ಸೀಟ್ ರಾಯಬರೇಲಿಯಿಂದ ಶ್ರೀಮತಿ ಸೋನಿಯಾ ಗಾಂಧಿ ಆರಿಸಿ ಬಂದಿದ್ದರು. ಈ ಸತಿ ತುಂಬ ಇಂಟ್ರೆಸ್ಟಿಂಗ್ ಫೈಟು ಗ್ರೌಂಡ್ನಲ್ಲಿ ಕಾಣ್ತಾ ಇದೆ. ಪೂರ್ವಾಂಚಲದ ಇನ್ನೂ 18 ಸೀಟುಗಳ ಚುನಾವಣೆ 2ನೇ ಹಂತದಲ್ಲಿ ಆಗಬೇಕಾಗಿದೆ. ಆದರೆ ನನಗನ್ಸುತ್ತೆ ಲಾಸ್ಟ್ ಟೈಮ್ ನಮ್ಮದು ಏನು BJPದು 64 ಟ್ಯಾಲಿ ಇತ್ತಲ್ಲ, ಅದರಲ್ಲಿ ಒಂದು 5 ಸೀಟು BJP ಆ್ಯಡ್ ಮಾಡ್ಕೋಬಹುದು. ಅದು ಹೊರತುಪಡಿಸಿದರೆ 2
ಅಂದರೆ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ ಜೊತೆ ಆಮೇಲೆ ಮಾಯಾವತಿಯ SC ST ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಓಟು ಎಲ್ಲಿ ಹೋಗಿದ್ದಾವೆ ಅಂತ ಗೊತ್ತಿಲ್ಲ. ಪೋಲರೈಸೇಷನ್ ಇಲ್ಲ, ಎಂಟೈರ್ ಮುಸ್ಲಿಂ ವೋಟ್ಸ್ ಎಲ್ಲ ಸಮಾಜವಾದಿ ಪಾರ್ಟಿ ತೊಗೊಂಡಿದೆ. ಇನ್ ಕೇಸ್ ಮಾಯಾವತಿ ವೋಟ್ಸ್ ಏನಾದರೂ ಶಿಫ್ಟ್ ಎಂಟೈರ್ಲಿ ಟು ಭಾರತೀಯ ಜನತಾ ಪಾರ್ಟಿ ಆದರೆ ಸರ್ಪ್ರೈಸಿಂಗ್ಲಿ 73-74 ಸೀಟು BJP ತಗೋಬಹುದು. ಇಲ್ಲವಾದಲ್ಲಿ 69 ಸೀಟು BJPಗೆ ಮತ್ತು 11 ಸೀಟು ಇಂಡಿ ಗಠಬಂಧನ್ಗೆ ಸಿಗ್ತದೆ ಅಂತ ಅನಿಸ್ತಾ ಇದೆ. ಈಗ ತುಂಬ ಚರ್ಚೆಯಲ್ಲಿರುವ ವೆಸ್ಟ್ ಬೆಂಗಾಲ್ ಇಲೆಕ್ಷನ್, ನಾನು ಸೆಂಟ್ರಲ್ ಫೋರ್ಸಸ್ಸು ಮತ್ತು ಹೋಮ್ ಮಿನಿಸ್ಟರ್ಗೆ ಧನ್ಯವಾದ ಹೇಳಬೇಕು. ಸಿಕ್ಕಾಪಟ್ಟೆ ಹಿಂಸೆಗಳು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತದೆ. ನಾನು ಸ್ಟೇಟ್ ಇಲೆಕ್ಷನ್ ಇದ್ದಾಗ ಅಲ್ಲಿ ಹೋಗಿದ್ದೆ. ಈ ಸತಿ ಮಾತ್ರ ಇಲೆಕ್ಷನ್ ಕಮಿಷನ್ನು ಸೆಂಟ್ರಲ್ ಫೋರ್ಸಸನ್ನು ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ 7ಕ್ಕೆ 7 ಹಂತದಲ್ಲಿ ವೈಲೆನ್ಸ್ ಆಗಲಾರ್ದಂಗೆ ಅಲ್ಲಿ ಇಲೆಕ್ಷನ್ ನಡೀತು. ಸಂದೇಶ್ ಖಾಲಿಯ ಒಂದು ಇನ್ಸಿಡೆಂಟ್ ಇತ್ತು, ಮಮತಾ ವಿರುದ್ಧ ಒಂದು ಜನರಲ್ಲಿ ಆ್ಯಂಗರ್ ಇತ್ತು, ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಆಯಿತು, ಹಿಂದೂ ಮಹಿಳೆಯರು ಸಾಕಷ್ಟು ಲೈನ್ನಲ್ಲಿ ನಿಂತು ವೋಟಿಂಗ್ ಮಾಡಿದರು. ಫಾರ್ ಎಕ್ಸಾಂಪಲ್ ಅಲಿಪುರ್ದ್ವಾರ್, ನಾರ್ತ್ ಬೆಂಗಾಲ್ನಲ್ಲಿ ದಿನಹಾಟಾದಲ್ಲಿ, ಆನಂತರ ಖಡಗ್ಪುರ್ನಲ್ಲಿ, ಇಲ್ಲಿಂದ ಹಿಡ್ಕೊಂಡು ನಮ್ಮ ಹೌಡಾ, ಸೆಹಲ್ದಾ, ರವೀಂದ್ರಪುರ್, ಜಾದವ್ಪುರ್ ಇವೆಲ್ಲ ಕ್ಷೇತ್ರ ತುಂಬ ಹಿಂದೂ ಮುಸ್ಲಿಂ, ರೋಹಿಂಗ್ಯಾ ಮುಸ್ಲಿಂ ಮತ್ತು ಬಂಗಾಲಿ ಮುಸ್ಲಿಂ ಮತ್ತು ಇದರಲ್ಲಿ ಇರುವ ಫೈಟ್ ಇರುವ ಜಾಗ ಇದು. ಆದರೆ ಈ ಸತಿ ಮಾತ್ರ ಬಿಗ್ಗೆಸ್ಟ್ ಬೋನಸ್ 28 ಸೀಟು ಭಾರತೀಯ ಜನತಾ ಪಕ್ಷಕ್ಕೆ, 14 ಸೀಟು ಮಮತಾ ಬ್ಯಾನರ್ಜಿಗೆ ಸಿಗ್ತಾಯಿದೆ. ಅಧೀರ್ ರಂಜನ್ ಚೌಧರಿ ಅವರು ಅಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಯಿಂದ ಸೋಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಯೂಸುಫ್ ಪಠಾನ್ TMCಯಿಂದ ನಿಂತಿದ್ದಾನೆ, ಅವನು ಆರ್ಸ್ ಬರ್ತಾನೆ ಅಂತ ಅನ್ನಿಸ್ತಾ ಇದೆ. ಈಗ ಲಾಸ್ಟು ಡೆಲ್ಲಿಯಲ್ಲಿ ನಾಳೆ ಚುನಾವಣೆ ಇದೆ. 7 ಸೀಟ್ ಇದ್ದಾವೆ. 7 ಸೀಟಲ್ಲಿ 7ಕ್ಕೆ 7 14 ಆಯಿತು, 19 ಆಯಿತು, BJP ಗೆದ್ದಿತ್ತು. 7ರಲ್ಲಿ ಒಂದು ಮನೋಜ್ ತಿವಾರಿ ಸೀಟ್ ಬಿಟ್ಟರೆ 6ಕ್ಕೆ 6 ಸೀಟುಗಳು ಕೂಡ ಕ್ಯಾಂಡಿಡೇಟ್ನ ಚೇಂಜ್ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಗಟ್ಟಿಯಾಗಿ ಇಲೆಕ್ಷನ್ ಮಾಡ್ತಾ ಇದೆ. ಆದರೆ ಸ್ವಾತಿ ಮಾಲಿವಾಲ್ ಕೇಸ್ನಿಂದ ಆಮೇಲೆ ಸುಮಾರೆಲ್ಲ ಕೇಜ್ರಿವಾಲಿನ ಮತ್ತು ಕಾಂಗ್ರೆಸ್ಸಿನ ಕೋಆರ್ಡಿನೇಷನ್ ಕಡಿಮೆ ಇರೋದರಿಂದ 7ರಲ್ಲಿ 1 ಸೀಟ್, ಐದರ್ ಇಟ್ ಈಸ್ ಎ ನಾರ್ತ್ ಈಸ್ಟ್ ಡೆಲ್ಲಿ ಸೀಟ್ ಆರ್ ಇಟ್ ಈಸ್ ಸುಷ್ಮಾ ಸ್ವರಾಜ್ ಡಾಟರ್ಸ್ ಸೀಟ್. ಆ 7ರಲ್ಲಿ 1 ಸೀಟ್ ಯಾವುದಾದ್ರೂ ಒಂದು BJP ಕಳ್ಕೊಬೋದು ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ಮೂಮೆಂಟ್ ಅದು ಕೂಡ ಚೇಂಜ್ ಆದರೂ ಕೂಡ 6 BJP 1 ನನಗೆ ಕಾಂಗ್ರೆಸ್ ಅನ್ನಿಸ್ತಾ ಇದೆ. ಮಿಕ್ಕಿದ 27-28 ಅಂದರೆ ನಾವೇನಂತ ಯೂನಿಯನ್ ಟೆರಿಟರೀಸ್ ಏನಂತೇವಲ್ಲ ಅವೆಲ್ಲ ಸೀಟ್ಗಳನ್ನು ಮಿಕ್ಸ್ ಮಾಡಿದಾಗ 400 ಪಾರ್ 450 ಪಾರ್ ಏನೂ ಆಗೋ ಲಕ್ಷಣ ಯಾವುವು ಕಾಣ್ತಾ ಇಲ್ಲ. 335ರಿಂದ 340 ಸೀಟು ಭಾರತೀಯ ಜನತಾ ಪಕ್ಷಕ್ಕೆ, 200ರಿಂದ 210 ಸೀಟು ಇಂಡಿ ಗಠಬಂಧನ್ಗೆ. ಅಂದರೆ NDA 335ರಿಂದ 340, ಆಮೇಲೆ ಇಂಡಿ ಗಠಬಂಧನ 705ರಿಂದ 710 ಸೀಟು 4ನೇ ತಾರೀಕು ಸಂಜೆ 4 ಗಂಟೆವರೆಗೂ ಬರ್ಬೋದಂತ ನನ್ನ ಸಮೀಕ್ಷೆ ಹೇಳ್ತಾ ಇದೆ. ನಮಸ್ಕಾರ.